I guess ನೋಡಿ ನಮ್ಮ ಅಜ್ಜಿ ಊರಿಗೆ ಹೋಗ್ತಿದ್ದೀವಿ ನಾವು ಈಗ. ನಮ್ಮ ಅಜ್ಜಿ ಬಿಡಕ್ಕೆ ಊರಿಗೆ ಹೋಗ್ತಾ ಇದ್ದೀವಿ. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ. ನಾನು, ತರುಣ, ನಮ್ಮ ಪಾಪು, ಆಮೇಲೆ ನಮ್ಮಮ್ಮ. ಇಲ್ಲಿ ಬಟ್ಟೆ ಎಲ್ಲ ರೆಡಿಯಾಗೈತಿ. ಇಲ್ಲೊಂದು ರೆಡಿಯಾಗೈತೆ, ಅಲ್ಲೊಂದು ರೆಡಿಯಾಗಿದೆ. ನಮ್ಮಮ್ಮ ರೆಡಿ ಆಗ್ತಾ ಇದ್ದಾರೆ. ಹಾಂ ಏನಮ್ಮ? ಹಾಂ ಏನಂದೆ, ಇನ್ನೊಂದ್ಸಲ ಹೇಳು. ಪಾಪು ಮಾಡ್ಕೊಂಡಿರಿ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಇವಾಗ ರೆಡಿಯಾಗ್ಬಿಟ್ಟು ಊರಿಗೆ ಹೊಡ್ತಾ ಇದ್ದೀವಿ. ನಮ್ಮ ಅಜ್ಜಿ ಬಿಡೋಕ್ಕೋಸ್ಕರ ನಾವು ಇಷ್ಟೊಂದು ಜನ ಹೋಗ್ತಾ ಇದ್ದೀವಿ ಊರಿಗೆ. ಹಂಗೆ ಇವತ್ತು ನಮ್ಮ ಪಾಪುಗೆ 2 ತಿಂಗಳು ತುಂಬುತ್ತಲ್ಲ, 2 ತಿಂಗಳು ತುಂಬಿ 3 ತಿಂಗಳು ಇರುತ್ತಲ್ಲ, ಅದಕ್ಕೆ ಹೋಗ್ತಾ ಇರೋದು. ನೆಕ್ಸ್ಟ್ 3 ತಿಂಗಳು ಹೋಗಬೇಕು. 3 ತಿಂಗಳು ಹೋಗಬೇಕು. ಆವಾಗ ಊಟ ಕೊಡ್ತೀವಲ್ಲ, ಅನ್ನ ಪ್ರಸನ್ನ ಮಾಡ್ತೀವಲ್ಲ, ಅನ್ನ ದೇವಸ್ಥಾನದಲ್ಲಿ ಅವಾಗ ಹೋಗಬೇಕು. ಇವಾಗ ಎಲ್ಲ ಹೊರಟಿದ್ದೀವಿ ಊರಿಗೆ ಹೋಗೋಕ್ಕೆ. ಬನ್ನಿ ಹೋಗೋದ. ಇವಾಗ ಎಲ್ಲ ಹೊರಟ್ವಿ. ಇವಾಗ ಕಾರ್ ಹಾಕೊಂಡು ಐಟಮೆಲ್ಲ ಹಿಂದ್ಗಡೆ ಹಾಕ್ಬಿಟ್ಟಿದ್ದೀವಿ. ಹಾಗೆ ನೋಡಿ, ಫುಲ್ ಹಿಂದ್ಗಡೆ ಎಲ್ಲ ಐತೆ ಐಟಮ್ ಎಲ್ಲ. ಇವಾಗೆಲ್ಲ ಹೊರಟು ಇವಾಗ ಎಷ್ಟು ಗೊತ್ತಾ? ಟೈಮ್ ಬಂದು 4:15 ಅನಿಸುತ್ತೆ. ಫುಲ್ಲು ಮೋಡ ಮುಚ್ಕೊಂಡ್ಬಿಟ್ಟಿದೆ. ಫ್ಯಾನ್ ಕೊಡಿ. ಬೆಳಕು ನೋಡಿ ಹೇಗೈತೆ. ಆಫ್ ಮಾಡಿ. ಎಲ್ಲಿ ಇಲ್ಲಿಂದ ಇಟ್ಬಿಡ್ಲಾ ಬಾಕ್ಸಲ್ಲಿ? ಆ ಫ್ಯಾನು ಊರಿಗೆ, ಯಾಕಂದರೆ ಶೆಕೆ. ಇವಾಗ ಏನಾದ್ರು ಕರೆಂಟ್ ಇಲ್ಲ ಅಂದರೆ ಎಲ್ಲ ಯೂಸ್ ಮಾಡ್ಬೋದಲ್ವಾ. ಮಳೆ ಅಲ್ಲಿ ಊರ ಕಡೆ ಮಳೆ ಇದೆ ಅಂತೆ, ನೋಡಬೇಕು ಹೆಂಗೆ ಏನು ಅಂತ. ಮಳೆ ಇದ್ದರೆ ಕರೆಂಟ್ ಇರೋಲ್ಲ. ನಾವು ಹೊರಟ್ವಿ. ಈಗ ಗೋರ್ಕಂಟೆಪಾಳ್ಯದಲ್ಲಿದ್ದೀವಿ. ಮಳೆ ಅಂತೂ ಬಿಡ್ತಾನೆ ಇಲ್ಲ. ಫುಲ್ ಸಿಕ್ಕಾಪಟ್ಟೆ ಮಳೆ ಆಗ್ಬಿಟ್ಟೈತೆ. ಇನ್ನು ಎಲ್ಲಿವರೆಗೂ ಮಳೆ ಇರುತ್ತೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಫುಲ್ಲು ವಾತಾವರಣ ಅಂತೂ ಫುಲ್ ಕೋಲ್ಡ್ ಆಗೈತೆ. ಈ ಥರ ಇದ್ರೆ ಸ್ವಲ್ಪ ಹೋಗಕ್ಕೆ ಒಂಥರ ಮಜಾ ಆಗಿರುತ್ತೆ. ಬಿಸಿಲು ಏನಾದ್ರು ಇದ್ದರೆ ಆಗ್ತಾನೆ ಇರಲಿಲ್ಲ. ಶೆಕೆಗೂ ಈ ಟ್ರಾಫಿಕ್ ಮೈದಲ್ಲಿ ಶೆಕೆಗೂ ಅದಕ್ಕೂ ಆಗ್ತಾನೆ ಇರಲಿಲ್ಲ. ಸದ್ಯ ಹೆಂಗೋ ಸ್ವಲ್ಪ ಮಳೆ ಬರ್ತಾ ಇದೆ. ಸ್ವಲ್ಪ ಫುಲ್ ಕೋಲ್ಡ್ ಆಗೈತೆ ವೆದರ್ ಮಾತ್ರ. ಹೌದಾ? ಮಾಡು. ಫುಲ್ ಹೆವಿ ಮಳೆ ಮಾತ್ರ. ಇವಾಗ ನೆಲಮಂಗಲದಲ್ಲಿ ಇದ್ದೀವಿ. ಅಲ್ಲೇ ನಾವು ಮಾಡ್ರನ್ ಫ್ಯಾಕ್ಟ್ರಿ ಅಂತ ಯಶವಂತಪುರದಲ್ಲಿ ಒಂದು ಮಾಡ್ರನ್ ಫ್ಯಾಕ್ಟ್ರಿ ಐತೆ. ಬಂದು ಅಲ್ಲಿ ಎಲ್ಲ ಬನ್ನು, ಬಿಸ್ಕೆಟು, ರಸ್ಕು ಎಲ್ಲ ತೊಗೊಂಡ್ರಿ. ಊರಿಗೆ ಹೋಗ್ಬೇಕಾದ್ರೆ ಅಲ್ಲೇ ನಾವು ತೊಗೊಳೋದು ಯಾವಾಗಲೂ. ಅಲ್ಲೆಲ್ಲ ತೊಗೊಂಡು ಹೊರಟ್ವಿ. ನಾವು ಆ್ಯಕ್ಚುಲಿ ಬೆಳಗ್ಗೆ ಹೋಗೋಣ ಅಂತ ಅಂದ್ಕೊಂಡ್ರಿ. 8 ಗಂಟೆಗೆ ಹೊರಟ್ರೆ ನಾವು ನೋಡಿ ಸಾಯಂಕಾಲ ರೀಚ್ ಆಗ್ತೀವಿ ಅಂತ ಅಂದ್ಕೊಂಡ್ವಿ. ನಾವು ಪ್ಲ್ಯಾನ್ ಎಲ್ಲ ಬ್ಲಾಕ್ ಆಗೋಯ್ತು. ನಾವು ಹೊರಟಿದ್ದೆ ಸಾಯಂಕಾಲ. ಇನ್ನೇನಾಗುತ್ತೆ. ಆದರೂ ಪರವಾಗಿಲ್ಲ, ಮಳೆ ಇರೋದಕ್ಕೆ ಸ್ವಲ್ಪ ಕೂಲ್ ಆಯಿತು ವೆದರು. ಏನಾದರೂ ಬಿಸಿಲು ಇರಬೇಕಾದ್ರೆ ಹೊರಟಿದ್ರೆ ಅಂತೂ ಈ ಟ್ರಾಫಿಕ್ಕಲ್ಲಿ ನಮ್ಮಂತೂ ಆಗ್ತಾನೇ ಇರಲಿಲ್ಲ. ನೆಲಮಂಗಲದಲ್ಲಿ ಇವಾಗ ರೀಚ್ ಆಗಿದ್ದೀವಿ. ಇನ್ನು ನಾವು ಹೋಗೋ ಅಷ್ಟರಲ್ಲಿ ಒಂದು 10:30, 11 ಗಂಟೆ ಆಗ್ಬೋದು ನಮ್ಮೂರಿಗೆ. ಫುಲ್ ಕೂಲಾಗೈತೆ ಮಾತ್ರ ವೆದರು. ಇವತ್ತೇ ಇಷ್ಟು ಜೋರ ಮಳೆ ಬರ್ತಾ ಇರೋದು. ಅವ್ರು ಎಷ್ಟು ಗಂಟೆಗೆ ಹಾಕ್ಲಿ ಅಂದ್ರು, ನಾನು 7 ಗಂಟೆಗೆ ಹಾಕ್ಲಿ ಅಂದೆ. ಫೋನ್ ಮಾಡಿ ಹೇಳ್ತೀನಿ ನೋಡಿ. ನಮ್ಮ ಅಜ್ಜಿ ಬಿಡೋಕ್ಕೋಸ್ಕರ ನಾವು ಊರಿಗೆ ಹೋಗ್ತಿರೋದು. ನಮ್ಮ ಅಜ್ಜಿನ ಬಿಡೋಕ್ಕೋಸ್ಕರ ಊರಿಗೆ ಹೋಗ್ತಾ ಇದೀವಿ. ಮಾನ್ಯ
ನೋಡಿ ಇವಾಗ ತೋರಿಸಿ ನೋಡಿ ಇವಾಗ ಎಷ್ಟು ನೋಡಿ ಟ್ರಾಫಿಕ್ ನೋಡಿ ಹೆಂಗೈತಂತ. ಫುಲ್ ಟ್ರಾಫಿಕ್. ಏನು ಫುಲ್ ಹಾ ನೋಡಿ ಸೇಮ್ ಗಾಡಿ ನಂಬರ್ ಲೊಕೇಟ್ ನೋಡಿ ಟಾಟಾ 3019 ಕಾಣಿಸ್ಬೇಕಾ 3019 K05MNH 3019 ಈ ಗಾಡಿ ನಮ್ಮ ಗಾಡಿದು K02 MU 3019 ಅದು ಬಂದು K05NH 3019. ಆ್ಯಕ್ಚುಲಿ ನಾನು ಮೈಕ್ ಹಾಕೊಂಡು ಮಾತಾಡ್ತಾ ಇದ್ದು ಮೈಕು ಆಫ್ ಆಗ್ಬಿಟ್ಟಿದ್ದೆ. ನಾನು ವಾಲ್ಯೂಮ್ ಕೊಟ್ಟು ನೋಡ್ತಾ ಇದ್ದೀನಿ, ಫುಲ್ ಸೌಂಡೇ ಇಲ್ಲ ಯಾವ ವಿಡಿಯೋದಲ್ಲೂ. ಸೊ ಅದಕ್ಕೆ ತಿರ್ಗಾ ವಾಯ್ಸ್ ಓವರ್ ಕೊಟ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಡಬಲ್ ಕೆಲಸ ಆಗೋಯ್ತು. ಇಲ್ಲಿ ನೋಡಿ ಗೈಸ್, ನಮ್ಮ ಅಮ್ಮ ಏನು ಮಾಡಿದ್ರು ಅಂತ, ಹೈವೇಲಿ ಗಾಡಿ ನಿಲ್ಲಿಸಿದ್ರೆ ಗಿಡ ಕಿತ್ಕೊಂಬಿಟ್ಟವ್ರೆ. ನೆಟ್ಟಿರೋ ಗಿಡನ ಹೈವೇಲಿ ನೆಡ್ತಾರಲ್ಲ ಗಿಡನೆಲ್ಲ ಸೈಡಲ್ಲೆಲ್ಲ, ಆ ಗಿಡ ಕಿತ್ಕೊಂಬಿಟ್ಟವ್ರೆ. ನೆಡ್ಬೋದು ಮನೇಲಿ ಊರ ಕಡೆ ಹೋಗ್ಬಿಟ್ಟು ನೆಡೋಣ ಅಂತ ಹೇಳ್ಬಿಟ್ಟು ಕಿತ್ಕೊಂಬಿಟ್ಟವ್ರೆ. ಅದನ್ನ ನಮ್ಮ ಪಾಪ ಇಟ್ಕೊಂಡು ಆಟಾಡ್ತಾವಳೆ ಇವಾಗ. ಚೆನ್ನಾಗೈತೆ, ಪೇಪರ್ ಹೂವು ಅಂತ ಹೇಳ್ತೀವಿ ಇದನ್ನ ನಾವು. ಕಲರ್ ಮತ್ತು ಸೂಪರಾಗೈತೆ ಮಾತ್ರ ಇದು. ನೋಡೋಣ ಊರಿಗೆ ಹೋಗಿ ನೆಡೋಣ ಅಂತ ಕಿತ್ಕೊಂಡವ್ರೆ. ಏನು ಮಾಡ್ತಾರೋ ಏನು ಗೊತ್ತಿಲ್ಲ, ನೋಡೋಣ. ಫೈನಲಿ ನಾವು ಘಾಟ್ ಸೆಕ್ಷನ್ ಎಲ್ಲ ಮುಗಿಸ್ಕೊಂಡು ಸೀದಾ ಧರ್ಮಸ್ಥಳಕ್ಕೆ ಇನ್ನೇನು 25 ಕಿಲೋಮೀಟ್ರ್ ಇದ್ದಂಗೆ ಬರ್ತಾ ಇದ್ದೀವಿ. ಘಾಟ್ ಸೆಕ್ಷನ್ ಏನು ಅಷ್ಟೊಂದು ಗೊತ್ತಾಗಲ್ಲ, ಯಾಕಂದರೆ ಶಿರಡಿ ಗಟ್ಟಿ ಮೇಲೆ ನಾವು ಬರೋದಲ್ವಾ, ಸೊ ಗೊತ್ತಾಗಲ್ಲ. ಚಾರ್ಮಾಡಿ ಗಟ್ಟಿ ಏನಾದರೂ ನೀವು ಹತ್ರಿ ಅಂದ್ಕೊಳ್ಳಿ, ಸುತ್ತಿ 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 ನಮ್ಮ ಹೊಟ್ಟೆಲಿ ಇರೋದೆಲ್ಲ ತಿರ್ಗಿಸ್ಬಿಡುತ್ತೆ. ತಿಂದಿದೆಲ್ಲ ಕಲಿಸಿ ಅಲ್ಲೇ ಜೀರ್ಣ ಮಾಡಿಸ್ಬಿಟ್ಟು ಬರುತ್ತೆ. ಅದಕ್ಕೆ ನಾವು ಚಾರ್ಮಾಡಿ ಗಟ್ಟಿ ಹತ್ರ ಹೋಗೋದೇ ಇಲ್ಲ. ನೋಡಿ, ಧರ್ಮಸ್ಥಳಕ್ಕೆ ಇನ್ನೇನು 22 ಕಿಲೋಮೀಟ್ರ್ ಐತೆ. ಇಲ್ಲಿಂದ ನಾವು ರೈಟ್ ತೊಗೊಂಡ್ರೆ 100% ಹೋಗಬೇಕು. ಫುಲ್ಲು ಕತ್ಲೆ ಆಗ್ಬಿಟ್ಟೈತೆ. ನಾವು ಎಷ್ಟು ಗಂಟೆ ಆಯ್ತು ಗೊತ್ತಾ, 11 ಗಂಟೆ 11:15 ಆಗಿದೆ ಅನಿಸುತ್ತೆ. ಟೈಮ್ ನೋಡ್ಕೊತಿಲ್ಲ, ಫುಲ್ಲು ಕತ್ಲೆ. ನಿದ್ದೆ ಬೇರೆ ಬಳಿತೈತೆ, ಆಗ್ತಾಯಿಲ್ಲ. ಇವಾಗ ಹೋಗಿ ಮಲ್ಕೊಬೇಕು. ಮಲ್ಕೊಂಡು ಅಂತ ಹೇಳಿದ್ರೆ ಈ ಪಾಪು ಬೇರೆ ಬಿಡ್ತಾಯಿಲ್ಲ, ಚಿಕ್ಕ ಪಾಪು. ಏನು ಮಾಡೋದು ಅಂತಲೇ ಗೊತ್ತಾಗ್ತಾಯಿಲ್ಲ. ನೋಡಿ ಓಡಾಕಿದೆ, ಕಾಣಿಸ್ತಿದೆಯಾ ಧರ್ಮಸ್ಥಳ ಅಂತ. ಇಲ್ಲಿಂದ ರೈಟ್ ತಗೊಳ್ಳಿ ಅಂತ ಹಾಕಿದ್ದಾರೆ ಧರ್ಮಸ್ಥಳಕ್ಕೆ. ಇದು 100% ಹೊಸದಾಗಿ ಮಾಡಿರೋದು, ಇದು 100%. ಇಲ್ಲಿಂದ ಲೆಫ್ಟ್ ತೊಗೊಬೇಕು. ಇಲ್ಲಿಂದ ಲೆಫ್ಟ್ ತೊಗೊಂಡು ಸ್ಟ್ರೈಟಾಗಿ ಹೋಗ್ತಾ ಇರಬೇಕು. ಫೈನಲಿ ಉಜಿರೆಗೆ ರೀಚ್ ಆದ್ರಿ, ಊರಿಗೆ ಬಂದ್ರಿ. ಮಮ್ಮಿ ಎಲ್ಲರೂ ಫುಲ್ ನಿದ್ದೆ ಹೋಗ್ತಾ ಇದ್ದಾರೆ. ಏನೋ ತರುಣ್, ಮಗು ಗಾಳಿ ಬಲ್ಲ ಕಣ, ನಿಂಗೆ ಯಾಕೋ ಇಲ್ಲಿ ಇದು ಕರ ಇಲ್ಲಿ ದುರ್ಗಿ ಅಕ್ಕ ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನು ನೋಡಿ, ಚೆನ್ನಾಗಿದ್ಯಾ ಅಕ್ಕ? ದುರ್ಗಿ ದುರ್ಗಿಗಿಂತ ದೊಡ್ಡದು
ದುರಿ ಕರತಾನೆ ಇದು. ಹೌದಾ ನಾನು ಇದು ಅನ್ಕೊಂಡೆ ನೋಡು ಸೇಮ್ ಟು ಸೇಮ್ ಇದು ಇನ್ನು ಕರಕತ್ತಾನೆ. ಇದು ನಿಜ ಅದ್ರದೇನ ಕರ ಅದು ದುರ್ಗಿ ನೋಡಿ ಹೆಂಗ್ ಮಾಡ್ತಾಳೆ. ಗಂಡ ಮೊನ್ನೆ ಅಮ್ಮನಿಗೆ ಹತ್ಕೊಂಡ್ಬಿಡ್ತಲ್ಲ ತಾಗಿ ಇಲ್ಲೇ ರಕ್ತ ಬರ್ತಿತ್ತು. ಯಾವುದು ಚಪ್ಪಲಿ ಹಾಕೊಂಬರಲ್ಲ. ಬಿಡು ಬಿಡು ಕೈ ಚುಚ್ಚುತ್ತಾರೆ. ನೋಡಿ ನಾವು ಇವರು ಇಲ್ಲಿಗೆ ಬಂದಿರೋದು. ಇವಳು ಚುಕ್ಕಿ, ಇಲ್ಲಿ ಹಂಸಿನಿ. ಹಾಯ್ ಒಳ್ಳೆ ಹಂಸಿನಿ, ನೀನು ಮಾಡೆ ಹಾಯ್ ಅಂತ. ಆಯ್ತು ಆಮೇಲೆ ಇಲ್ಲಿ ಬಾ, ಇಲ್ಲಿ ನಿಂತ್ಕೋ. ಅಲ್ಲಿ ಬಾ, ಅಲ್ಲಿ ಬಾ, ಇಲ್ಲಿ ಬಾ ನಿಂತ್ಕೋ. ಅಲ್ಲಿ ಇಟ್ಕೋ. ಒಟ್ಟಿಗೆ ನಿಂತ್ಕೊ. ಹೇಳ್ತೀನಿ ಒಂದು ಸ್ವಲ್ಪ, ನಾನು ಫೋಟೋ ತೆಕ್ಕೊತೀನಿ ಹಂಗೆ. ಹಾಂ ಹಂಗೆ ಹಾಯ್ ಮಾಡಿಬ್ರು. ಅಷ್ಟೇ. ಅದು ಸುಮ್ಮನೆ ಈ ಮೇಲ್ಗಡೆ ಇದು ಎದುರುಗಡೆ ಫೋಟೋ ಹಾಕಿ. ನಂದು ಹಿಡಿ ಪುಚ್ಚೆಲಿ ಹಳ್ಳಿ ಇವನೇ ಪಬ್ಜಿ ಪ್ಲೇಯರ್ ಅಲ್ಲ, ಫ್ರೀ ಫೈರ್ ಪ್ಲೇಯರ್ ತರುಣ. ಫುಲ್ಲು ಇದು ಯಾಕತ್ತಿ ಎಲ್ಲಿ ಯಾವ ಪುಚ್ಚೆ ಹೋಯ್ತಲ್ಲ ಎಲ್ಲಾಯ್ತು? ಪುಚ್ಚದಲ್ಲಿಂಟು ಮರಿ ಎಲ್ಲ ತಗೊಂಡೋಗಿದೆ. ಯಾರು? ಅದೇ ಪುಚ್ಚೆಗೆ ತಗೊಂಡೋಗಿದೆ. ಚೇಡ ಹಿಂಗೆ ಕಾಣಿಸ್ತಾ ಇಲ್ಲ. ಕೈಗೆ ಇಬ್ರು ಹಿಂಗೆ ಬರಬೇಕು, ಅವಾಗ ಇಲ್ಲಿ ಟಪ್ ಅಂತ ಸೌಂಡ್ ಬರುತ್ತೆ. ಮೊಗ ಇದು ನಾಯಿ ಮೋತಿ. ಈ ಥರನೇ ಅದ್ರ ಮರಿ ಎಲ್ಲ ಐತಲ್ಲ, ಅದು ಬ್ಲ್ಯಾಕ್ ಕಲರ್ ನಾಯಿ ಇದೆ. ಏಯ್ ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ಇವಾಗ ನಾವು ಎಲ್ಲ ಫ್ರೆಶ್ ಆಗಿಬಿಟ್ಟು ನಿಂತ್ಕೊಂಡಿದ್ದೀವಿ. ಇವರೆಲ್ಲ ಸ್ನಾನ ಮಾಡೋಕ್ಕೆ ಇಟ್ಕೋಗಿದ್ರು, ಹೊಳೆ ಹತ್ರ ಹೋಗಿದ್ರು. ಹಂಗೆ ಎಲ್ಲ ಹುಲ್ಲೆಲ್ಲ ತೊಗೊಂಬಂದಿದ್ದಾರೆ ನೋಡಿ. ಹುಲ್ಲೆಲ್ಲ ತೊಗೊಂಬಂದು ಇವಾಗೆಲ್ಲ ಸ್ನಾನ ಎಲ್ಲ ಮಾಡ್ಕೊಂಬಂದು ಹೊಳೆ ಹತ್ರ. ಇವಳು ಅಂಶಿನ ಇವಳು ಹೋಗ್ಬಿಟ್ಟು ನೀರಲ್ಲಿ ಮುಳುಗ್ಬಿಟ್ಟಿದ್ರಂತೆ. 2 ಸೆಕೆಂಡ್ ನೋಡಿ, ಫೋಟೋಶೂಟ್ ನಡೀತೈತೆ ಇವಾಗ ಅಲ್ಲಿ. ಅಲ್ಲಿ ಬಾವಿ ಐತೆ. ಬಾವಿ ಇವಾಗ ಮಳೆ ಅಂತೈತೆ. ಇವಾಗ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಜೋರಾಗಿ ಮಳೆ ಬರುತ್ತೆ. ಅಲ್ಲಿ ನೋಡಿ ಹಲಸಿನಕಾಯಿ ಕಾಣಿಸ್ತೈತ ಅಲ್ಲಿ. ಅಲ್ಲೇ ಹಣ್ಣಾಗಿ ಅಲ್ಲೇ ಕೊಳ್ತೋಗ್ತೈತೆ ಹಲಸಿನಕಾಯಿ, ಅಷ್ಟು ಮೇಲೈತಿ ಮರ. ಇದಿಷ್ಟು ಫುಲ್ಲು ಕಾಡು ಕಾಣಿಸ್ತೈತಾ? ಇಲ್ಲಿ ಅಲ್ಲಿ ಕಾಣಿಸ್ತಿದೆಯಲ್ಲ, ಅದು ಫಸ್ಟು ಕಾಡಾಗಿತ್ತು. ಎಲ್ಲ JCB ಇಂದ ಫುಲ್ಲು ಅದೆಲ್ಲ ಲೆವೆಲ್ ಮಾಡಿಬಿಟ್ಟು ಇವಾಗ ಅಲ್ಲೇನೋ ಅಂಗಡಿ ಅವು ಇವೆಲ್ಲ ಮಾಡ್ತಾರಂತೆ. ನೋಡ್ಬೇಕು ಏನು ಮಾಡ್ತಾರಂತ. ನಾವು ಇನ್ನೂ ನೆಕ್ಸ್ಟ್ ವರ್ಷ ಬಂದಮೇಲೆ ನೋಡಬೇಕು. ಇಲ್ಲೆಲ್ಲ ಎಷ್ಟು ದೊಡ್ಡ ಚಿಟ್ಟೆ ಇದೆ ಗೊತ್ತಾ? ನೋಡಿ ಇವಾಗ ಇನ್ನೇನು ಮಳೆ ಅನಿತೈತೆ. ಪರ ಸ್ವಲ್ಪ ಬರ್ತೈತೆ ಮಳೆ. ಫುಲ್ ಏನಪ್ಪ ವೆದರ್ ಮಾತ್ರ ಮಸ್ತಾಗೈತಿ. ಓಯ್ ಇಷ್ಟೇ ಗೊತ್ತಾಗ್ತಿಲ್ವಲ್ಲ, ಯಾಕೆ ಹಿಂಗೆ ಮಾಡ್ಕೊಂಡಿದ್ಯಾ? ಸುನೈತೆ ಈ ನಾ ಹೆಸ್ರೇನಿದ್ದು? ನಾ ಹೆಸ್ರೇನಿದ್ದು? ಪುಟ್ಟು. ಹಾಂ ಪುಟ್ಟು. ನಾವು ಬರ್ಬೇಕಾದ್ರೆ ಎಷ್ಟು ಚಿಕ್ಕದಿತ್ತು, ಇವಾಗ ಎಷ್ಟು ದೊಡ್ಡದಾಗೈತೆ. ಪುಟ್ಟು ಸೆಕೆಂಡ್ ಕೊಡು ಅಂತ ಕಾಲೆತ್ತಾ ಇದೆಯಲ್ಲ. ಸೆಕೆಂಡ್ ಕೊಡು, ಸೆಕೆಂಡ್ ಕೊಡು. ನೋಡಿ ಹೆಂಗೆ ಮಾಡ್ಕೊಳನೆ. ಇನ್ನು ತಂಗಿ ಒಬ್ಳು ಇದ್ಲು, ಈ ಸೇಮ್ ಇದೇ ಥರನೇ, ಅದನ್ನ ಕೊಟ್ಬಿಟ್ಟಿದ್ದಾರೆ. ಅದಂತೂ
ಇಲ್ಲಿ ಕೋಳಿ ಏನಾರು ಇದ್ದರೆ ಸಾಕು, ಬಿಟ್ಟಿದ ತಕ್ಷಣ ಕೋಳಿ ಹಿಡಿಯೋಕ್ಕೆ ಹೋಗ್ಬಿಡ್ತಿತ್ತು ಓಡೋಗಿ. ಕೋಳಿನ ಹಿಡಿದ್ಬಿಟ್ಟು ಸಾಯಿಸೋವರೆಗೂ ಬಿಡ್ತಿರ್ಲಿಲ್ಲ ಕೋಳಿನ. ಇದಕ್ಕೆ ಆ ಥರ ಬುದ್ಧಿ ಇಲ್ಲ ನೋಡಿ. ಊರ ಕಡೆ ತುಳಸಿ ಗಿಡ ಎಷ್ಟು ಚೆನ್ನಾಗಿ ಬೆಳೆಯುತ್ತೆ. ಇಲ್ಲಿ ನಮ್ಮ ಅಜ್ಜಿ ಮನೆಯಲ್ಲಿ ತುಳಸಿ ಗಿಡ ಇದು. ಇದನ್ನ ಚಿಗುರು ಕಟ್ ಮಾಡಿದ್ರೆ ನೀಟಾಗಿ ಈ ಥರ ಹಬ್ಕೊಳ್ಳುತ್ತೆ. ಎಲ್ಲೆಲ್ಲ ತುಳಸಿ ಗಿಡ ನೋಡಿ. ಅಲ್ಲೊಂದು ಮೂಲೆಯಲ್ಲೆಲ್ಲ ತುಳಸಿ ಗಿಡ ಐತೆ, ಅಲ್ಲೂ ಐತೆ. ಏನವ ನೋಡಿದೆ ನೋಡಿ, ಅಲ್ಲೊಂದು ಐತೆ ತುಳಸಿ ಗಿಡ. ಬೆಂಗಳೂರಲ್ಲಿ ನಾವು ಎಷ್ಟೇ ಕೇರ್ ಮಾಡಿ ತುಳಸಿ ಗಿಡ ಬೆಳೆಸಿದ್ರು ಈ ಥರ ಬೆಳೆ ಎಲ್ಲ ಒಣಗೋಗುತ್ತೆ. ಇಲ್ಲಂತೂ ಫುಲ್ ನೋಡಿ, ಅಲ್ಲೊಂದೈತೆ, ಅಲ್ಲೊಂದಿದೆ ತುಳಸಿ ಗಿಡ. ಎಲ್ಲ ಕಡೆ ತುಳಸಿ ಗಿಡ ಸಣ್ಣ ಸಣ್ಣದು ನೋಡಿ. ಇದು ಕೇರೆ ಮಾಡಲ್ಲ ಇವ್ರಿಗೆ. ತನ್ನಷ್ಟಿಗೆ ಮಳೆ ನೀರಿಗೆ ಬೆಳ್ಕೊಳ್ತಾ ಇರುತ್ತೆ. ಕೇಳಿಸ್ತಿದೆಯಾ ಸೌಂಡು? ಹಂಗೆ ಕೇಳಿಸ್ಕೊತಾರೆ. ಇದೊಂದು ಹುಳ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಹುಳ ಇದೊಂದು ಮಳೆಗಾಲದಲ್ಲಿ ಮತ್ತು ಬೇಸಿಗೆಗಾಲದಲ್ಲಿ ತುಂಬ ಜಾಸ್ತಿ ಇರುತ್ತೆ. ಮಳೆಗಾಲ ಸ್ವಲ್ಪ ಜಾಸ್ತಿ, ಇನ್ನೂ ಜಾಸ್ತಿ ಇರುತ್ತೆ. ಕಾಡೊಳಗೆ ಅದು ಮರದಲ್ಲಿ ಹುಳಗಳು ಥರ ಸೌಂಡ್ ಮಾಡ್ತಾ ಇರುತ್ತೆ. ಕೇಳಿಸ್ಕೊಳಂಗೆ ನವಿಲು ಸೌಂಡ್ ಮಾಡ್ತಾ ಇದೆ. ಇವೆಲ್ಲ ರಬ್ಬರ್ ಮರ ಕಾಣಿಸ್ತಿದೆಯಾ? ಇದರಲ್ಲೇ ಹಾಲು ಇದು ನೋಡಿ. ಇಲ್ಲಿ ಅಲ್ಲಿ ಬ್ಲ್ಯಾಕ್ ಕಲರು ರಬ್ಬರ್ ಹಾಕಿದಾರಲ್ಲ, ಅಲ್ಲಿ ಬ್ಲ್ಯಾಕ್ ಕಲರು ಅದು ಪ್ಲ್ಯಾಸ್ಟಿಕ್. ಅದು ಮರನ ಸ್ವಲ್ಪ ಹಿಂಗೆ ಕೆರೆದ್ಬಿಟ್ಟು ಅದರಲ್ಲಿ ಹಾಲು ಬೀಳ್ತಾ ಇರುತ್ತೆ. ಅದಕ್ಕೆ ಒಂದು ಸ್ವಲ್ಪ ಚಿಪ್ಪಿನ ಹಿಂಗೆ ಕೊಡ್ತಾರೆ. ಚಿಪ್ಪಿ ಇರ್ತಾರೆ, ಬ್ಲ್ಯಾಕ್ ಕಲರ್ ಚಿಪ್ಪಿ ಹಿಂಗೆ ಇಟ್ಬಿಟ್ಟು ಹಾಲನ್ನ ಸ್ಟೋರೇಜ್ ಮಾಡ್ಕೊತಾರೆ. ಒಂದು ದಿವಸ ಬಿಡ್ತಾರೆ ಹಾಲು ಸ್ಟೋರೇಜ್ ಆಗೋಕ್ಕೆ. ಸೊ ಅದು ಒಣಗಿಸಿ ಆ ಚಿಪ್ಪಿಂದ ಅದು ಹಾಲು ವೈಟ್ ಕಲರ್ ಹಾಲು ಇರ್ತಲ್ಲ, ಅದನ್ನ ತೆಗೆದ್ಬಿಟ್ಟು ಅದನ್ನು ಒಣಗಿಸ್ತಾರೆ. ಬಿಸಿಲಲ್ಲಿ ಒಣಗಿಸಿ ಅದನ್ನ ರಬ್ಬರ್ ಶೀಟ್ ಥರ ಮಾಡ್ತಾರೆ. ಅದರಿಂದನೇ ಪ್ಲ್ಯಾಸ್ಟಿಕ್ಸು ಡ್ರಮ್ಮು ಅದು ಇದೆಲ್ಲ ಆಗೋದು, ಪ್ಲ್ಯಾಸ್ಟಿಕ್ಗಳು ಐಟಮ್ ಎಲ್ಲ ಆಗೋದು. ಇಲ್ಲೆಲ್ಲ ಜಾಸ್ತಿ ಈ ಕಡೆ ಕೇರಳ ಸೈಡು ಮತ್ತು ದಕ್ಷಿಣ ಕನ್ನಡ ಮಂಗಳೂರು ಸೈಡ್ ಈ ಕಡೆ ಸೈಡೆಲ್ಲ ಜಾಸ್ತಿ ಇದೆಲ್ಲ ರಬ್ಬರ್ ಮರಗಳು ನೋಡಿ. ಅದನ್ನೇ ಕೇಳಿಸ್ಕೊತೀವಿ. ಇವೆಲ್ಲ ನೇಚರಿಂದ ಬಂದಿರೋ ಗಿಫ್ಟ್ ಅಂತ ಹೇಳ್ಬೋದು. ಯಾಕಂದರೆ ಊರು ಸೈಡೆಲ್ಲ ಈ ಕಡೆ ಮರಗಳು ಈ ಥರ ಕಾಡು ಸೈಡಲ್ಲೆಲ್ಲ ಈ ಥರ ಹುಳುಗಳು ಜಾಸ್ತಿ ಬರೋದು. ಇದೊಂಥರ ಚೆನ್ನಾಗಿರುತ್ತೆ. ನಮ್ಮ ಈ ಕಡೆ ಸೈಡಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಈ ಕಡೆ ಹೇಳ್ತಾರೆ ಕೇರಳ ಸೈಡು ಮತ್ತು ಮಂಗಳೂರು ಸೈಡೆಲ್ಲ ಈ ಥರ ಜಾಸ್ತಿ ಇರೋದು. ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಮಾತ್ರ. ಇವಾಗ ಮಳೆಗಾಲದಲ್ಲಿ ಇನ್ನೂ ಸಿಕ್ಕಾಪಟ್ಟೆ ಸೂಪರಾಗಿರುತ್ತೆ ಮಾತ್ರ. ನೇಚರ್ ಹೇಳ್ಬೇಕಂದ್ರೆ ಮಸ್ತಾಗಿರುತ್ತೆ ಮಾತ್ರ. ಬೇಸಿಗೆಗಾಲದಲ್ಲಿ ಒಂದು ತಡೆಯೋಕ್ಕಾಗಲ್ಲ ಬಿಡಿ. ಈ ಕಡೆ ನೋಡಿ ಹೆಂಗೆ ಕಾಣಿಸ್ತೈತೆ ವ್ಯೂ ಎಲ್ಲ. ಮೋಡ ಮುಚ್ಕೊಂಡೈತೆ, ಹನಿ ಬೀಳ್ತೈತೆ. ಅಷ್ಟೊಂದು ಮಳೆ ಬರ್ತಿಲ್ಲ ಈ ಸತಿ. ಮಳೆ ಕಮ್ಮಿ, ಜಾಸ್ತಿ ಇಲ್ಲ, ಕಮ್ಮಿ ಈ ಸತಿ ಮಳೆ. ಈ ಹೂವುಗಳು ನೋಡಿದ್ದೀರಾ? ಸೇವಂತಿಗೆ ಹೂವು ಅಂತ ಹೇಳ್ತಾರೆ ಇಲ್ಲಿ ಊರ ಕಡೆ. ಇದನ್ನ ಸನ್ಫ್ಲವರ್ ಥರ ಕಾಣಿಸುತ್ತೆ, ಒಂಥರ ಸಣ್ಣ ಸಣ್ಣ ಪುಟಾಣಿ ಹೂವು. ಸೂಪರಾಗುತ್ತೆ. ಇಲ್ಲಿ ನೋಡಿ ಮಲ್ಲಿಗೆ, ಮಂಗಳೂರು ಮಲ್ಲಿಗೆ. ಅಲ್ಲೆಲ್ಲ ಅಡಿಕೆ ಮರ, 1-2-3 ಅಡಿಕೆ ಮರ ಐತೆ. ಕೇಳಿಸ್ಕೊತಿದ್ದೀರಾ? ನವಿಲು. ಇಲ್ಲಿ ನೋಡಿ, ಇವಾಗ ಇಲ್ಲಿ ಫುಲ್ಲು ಇವಾಗ ಅಗ್ದುಬಿಟ್ಟಿದ್ದಾರೆ. JCB ಇಂದ ಅವಾಗ ತೋರಿಸಿದ್ನಲ್ಲ, ಅದು ಫುಲ್ ಕಾಡಿತ್ತು. JCB ಇಂದ ಫುಲ್ ಲೆವೆಲ್ ಮಾಡಿಬಿಟ್ಟು ನೋಡಬೇಕು ಏನೇನು ಮಾಡ್ತಾರೆ ಹೆಂಗೆ ಅಂತ. ಸೂಪರಾಗಿರುತ್ತೆ ಮಾತ್ರ ಇಲ್ಲಿ ಬಂದಾಗ ಅಂತೂ.
ಎಲ್ಲ ಹೋಗ್ಬಿಟ್ಟವ್ರೆ. ಏನೋ ಸಾಂಬಾರ್ಗೆ ಏನೋ ಐಟಮ್ ಇದೆಲ್ಲ ತರ್ತೀನಿ, ಚಿಕನ್ ಏನೋ ತರ್ತೀನಿ ಅಂತ ಹೋಗಿದ್ದಾರೆ. ಯಾರೂ ಇಲ್ಲ. ನಾನು, ನಮ್ಮಮ್ಮ, ನಮ್ಮ ಅತ್ತೆ, ನಮ್ಮ ಅಜ್ಜಿ, ನಮ್ಮ ಅಜ್ಜ ಮತ್ತು ಚಿಕ್ಕ ಪಾಪು ಮಲ್ಕೊಂಡೈತೆ. ನಮ್ಮ ಮನೇನ ಹೋಗ್ಬಿಟ್ಟವಳೆ. ಅದಕ್ಕೆ ಫುಲ್ ಸೈಲೆಂಟಾಗೈತೆ. ನೋಡ್ಬೇಕು ಇವಾಗ ನೆಕ್ಸ್ಟು ಎಲ್ಲಿ ಏನು ಪ್ಲ್ಯಾನ್ ಅಂತ ಗೊತ್ತಿಲ್ಲ. ನೋಡ್ಬೇಕು ಏನಂತ. ಇವಾಗ ನಾವು ನಮ್ಮ ದೊಡ್ಡಪ್ಪನ ಮನೆಗೆ ಹೋಗ್ತಾಯಿದ್ದೀವಿ. ಅಂದರೆ ನಮ್ಮ ಅಪ್ಪ ಅವ್ರ ಅಣ್ಣನ ಮನೆಗೆ ಹೋಗ್ತಾಯಿದ್ವಿ. ಕರೆದಿದ್ರು ಬನ್ನಿ ಅಂತ. ಪಾಪು ಬೇರೆ ಫಸ್ಟ್ ಟೈಮ್ ಕರ್ಕೊಂಬಂದಿದ್ರು, ಚಿಕ್ಕ ಪಾಪುನ. ಹಂಗೆ ನಮ್ಮ ಅಜ್ಜಿನೂ ಇರ್ತಾರೆ, ತೋರಿಸ್ಕೊಂಬರೋಣ ಅಂತ ಹೊರಟಿದ್ರಿ. ಇವಾಗ ನಾನು, ನಮ್ಮ ಅಜ್ಜ, ನಮ್ಮ ಪಾಪು, ನಮ್ಮ ಮಮ್ಮಿ, ನವೀನ ಎಲ್ಲ ಹೊರಟಿದ್ವಿ ನಾವು ಹೋಗೋಕ್ಕೆ. ಇದು ನೋಡಿ ನಮ್ಮ ಅಜ್ಜಿ ಊರಿಗೆ ಬರ್ಬೇಕಾದ್ರೆ ಸಿಗುವಂಥ ಕಾರ್ಡು ಇದು. ಸೀಟ್ ಕಾರ್ಡ್ ಅಂತ ಹೇಳ್ತೀವಿ ಇದಕ್ಕೆ. ಇದೊಂದು ಹೆಸರು ಅದೇನೆ, ಸೀಟ್ ಅಂತ. ನೋಡಿ ಫುಲ್ಲು ಕಾಡು, ಸಿಕ್ಕಾಪಟ್ಟೆ ಮರಗಳು. ಈಗ ನೋಡಿ ಎಷ್ಟು ಗ್ರೀನರಿ, ಫುಲ್ಲು ಹಚ್ಚ ಹಸಿರಾಗಿ ಕಾಣ್ತೈತೆ. ವಾವ್, ಸೂಪರ್ ಮಾತ್ರ. ಈ ಹಣ್ಣು ನೀವು ನೋಡಿರ್ತೀರ ಅನಿಸುತ್ತೆ. ಇದು ಹೆಸರು ಬಂದು ರಾಂಬೂಟ ಅಂತ. ಸೇಮ್ ಲೀಚಿ ಥರನೇ ಇರುತ್ತೆ, ಲೀಚಿ ಹಣ್ಣು ಥರನೇ. ಒಳ್ಳೆ ಸೇಮ್ ಲೀಚಿ ಹಣ್ಣು ಥರನೇ ಈ ಥರ ದಪ್ಪ ಕೋಟಿಂಗ್, ವೈಟ್ ಕಲರ್ ಕೋಟಿಂಗ್ ಇರುತ್ತೆ. ಆಚೆ ಮಾತ್ರ ರೆಡ್ ಕಲರು, ಒಂಥರ ಹುಳ ಥರ ಕಾಣಿಸ್ತಾ ಇರ್ತಾರೆ. ಇವಳೇ ಅರ್ಪಿತಾ ಅಂತ, ನಮ್ಮ ದೊಡ್ಡಪ್ಪನ ಮಗಳು. ಅವಳ ಮಗಳು ಕೃಷಾ ಅಂತ. ಇವಾಗ 1.5 ವರ್ಷ ಅನಿಸುತ್ತೆ ಅವಳಿಗೆ. ನಾವು ಆವಾಗ ಎಷ್ಟು ಆಟಾಡ್ತಿದ್ವಿ ಅಂದರೆ, ಅವಳು ನಾನು ಸೇರಿಕೊಂಡ್ರೆ ಫುಲ್ ಬರೀ ಆಟ. ನಮ್ಗೆ ಅವಾಗೆಲ್ಲ ಮೆಮೊರಿ ಸೂಪರ್ ಆಗಿರ್ತಿತ್ತು. ಅವಾಗೇ ನಾವು ಮಕ್ಳ ಥರ ಆಡ್ತಿದ್ವಿ. ಇವಾಗ ನೋಡಿ ನಮಗೇನೆ ಮಕ್ಕಳಾಗಿದ್ದಾವೆ ಇವಾಗ. ಅದೆಲ್ಲ ನೆನೆಸ್ಕೊಂಡ್ರೆ ಒಂಥರ ಮೆಮೊರೀಸ್ದು ತುಂಬ ಖುಷಿ ಕೊಡುತ್ತೆ. ಇವಾಗ ಆ ಥರ ಇಲ್ವಲ್ಲಪ್ಪ, ಇವಾಗ ಅವಾಗಿದ್ವಿ ಈಗೇಗಾಗಿದ್ವಿ ಅಂತ ಒಂಥರ ನಗು ಬರ್ತಾ ಇದೆ ನಮಗೇನೆ. ಅವಾಗೆಲ್ಲ 1 ರೂಪಾಯಿ ಇಟ್ಕೊಂಡು ತಿಂಡಿ ತರಕ್ಕೆ ಹೋಗ್ತಾಯಿದ್ವಿ. ನಾನು ಈ ಥರ ತಿಂಡಿ ತೊಗೊತೀನಿ, ಆ ಥರ ತಿಂಡಿ ತಗೋ ಅಂತೆಲ್ಲ ನೆನೆಸ್ಕೊಂಡು ಒಂಥರ ಏನೋ ಒಂಥರ ನೆನಪು ಬರ್ತಾ ಇರುತ್ತೆ. ಹಂಗೆ ಬಂದ್ಬಿಟ್ಟು ಕೇಕ್ ಕಟ್ ಮಾಡಿಸ್ತಾನೆ ನಮ್ಮ ಅಣ್ಣ. ಇವತ್ತಿನ ವ್ಲಾಗ್ ಮುಗೀತು.